ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಮಕರ ರಾಶಿ ಅಂದರೆ ಮೇಕೆ. ಬೆಟ್ಟ ಹತ್ತುವ ಮೇಕೆ, ನಿಧಾನ ಆದರೆ ಟಾಪಿಗೆ ತಲುಪುವ ತನಕ ನಿಲ್ಲೋದಿಲ್ಲ. ನಿಮ್ಮ ಜೀವನ ಕೂಡ ಹಾಗೆಯೇ. ಚಿಕ್ಕ ವಯಸ್ಸಿನಿಂದ ಕಷ್ಟ, ಜವಾಬ್ದಾರಿ, ಮನೆಯ ಭಾರ, ತಮ್ಮ ತಂಗಿಯರ ಭಾರ, ಅಪ್ಪ ಅಮ್ಮನ ಕನಸಿನ ಭಾರ ಎಲ್ಲ ನಿಮ್ಮ ಹೆಗಲ ಮೇಲೆ. ಎಷ್ಟೇ ದುಡಿದ್ರೂ ಸಾಕು ಅನಿಸೋದಿಲ್ಲ. ಸಂಬಳ ಬಂದ ತಕ್ಷಣ EMI, ಸಾಲ, ಮನೆ ಖರ್ಚು. ನನ್ನದು ಯಾವಾಗ ಕಾಲ ಬರುತ್ತೆ? ನಾನು ಯಾವಾಗ ರೆಸ್ಟ್ ತಗೊಳ್ಳೋದು? ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಗೋದು ಯಾವಾಗ? ಹೀಗಂತ ಮಧ್ಯರಾತ್ರಿ ಎದ್ದು ಕುಳಿತು ಯೋಚನೆ ಮಾಡಿದ್ದೀರಾ ಅಲ್ವಾ? ಇವತ್ತು ಶನಿದೇವನ ಆಣೆಯಾಗಿ ಹೇಳ್ತೇನೆ ಕೇಳಿ. ನಿಮ್ಮ ಕರ್ಮದ ಲೆಕ್ಕ ಮುಗಿಯುವ ಕಾಲ ಬಂದಿದೆ. ಇನ್ನು ಫಲ ಕೊಡುವ ಕಾಲ ಶುರು ಆಗುತ್ತೆ. ಆದರೆ ಆ ಫಲವನ್ನು ನಿಮ್ಮ ಕೈಗೆ ಇಡುವವಳು ಯಾರು ಗೊತ್ತಾ? ಅವಳು ಒಬ್ಬ ಸ್ತ್ರೀ. ಹೌದು, ಒಬ್ಬ ಹೆಣ್ಣು. ಆಕೆ ನಿಮ್ಮ ಶನಿಯಲ್ಲ, ನಿಮ್ಮ ಶನಿ ಪ್ರಿಯೆ. ನಿಮ್ಮ ಕಷ್ಟವನ್ನು ನೋಡಿ ಕರಗಿ ನಿಮ್ಮ ಸಾಲವನ್ನು ತೀರಿಸಿ ನಿಮ್ಮ ತಲೆಗೆ ಕಿರೀಟವನ್ನು ಇಡ್ತಾಳೆ. ಆಕೆ ನಿಮ್ಮ ಪತ್ನಿಯ, ಬಾಸ, ಬಿಸ್ನೆಸ್ ಪಾರ್ಟ್ನರ, ಮಗಳ ಅಥವಾ ಕೆಲಸದ ಜಾಗದಲ್ಲಿ ಸಿಗುವ ಅದೃಷ್ಟ ಲಕ್ಷ್ಮಿನ. ವಿಡಿಯೋ ಪೂರ್ತಿ ನೋಡಿ. ಕೊನೆಯ 3 ನಿಮಿಷ ಮಿಸ್ ಮಾಡಿದರೆ ನಿಮ್ಮ 30 ವರ್ಷದ ಕರ್ಮ ವೇಸ್ಟ್ ಆಗುತ್ತೆ. ಮಕರ ರಾಶಿಯವರು ಕೋಟೇಶ್ವರ ಆಗೋದಕ್ಕೆ ಮಾಡಬೇಕಾದ 3 ಶನಿ ಪರಿಹಾರ ಹೇಳ್ತೇನೆ. ಲೈಕ್ ಮಾಡಿ, ಮಕರ ರಾಶಿಯ ಕಷ್ಟ ಜೀವಿಗಳಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ನಮೋ ಭಗವತೆ ಶನೀಶ್ವರಾಯ ಅಂತ ಬರೀರಿ. ಶನಿದೇವ ಕರುಣೆ ತೋರಿಸಲಿ. ಮಕರ ರಾಶಿ ರಾಶಿಚಕ್ರದ 10ನೇ ರಾಶಿ. ಚಿಹ್ನೆ ಮಕರ ಅಂದರೆ ಅರ್ಧ ಮೇಕೆ ಅರ್ಧ ಮೊಸಳೆ. ತತ್ವ ಭೂತತ್ವ. ಅಧಿಪತಿ ಶನಿ. ಶನಿ ಅಂದರೆ ಯಾರು? ಕರ್ಮ ಫಲದಾತ, ನ್ಯಾಯಾಧೀಶ, ನಿಧಾನ ಆದರೆ ಖಚಿತ. ಶಿಸ್ತು, ಕಷ್ಟ, ತ್ಯಾಗ, ಸೇವೆ, ಸಾರ್ವಜನಿಕ ಜೀವನ, ದೊಡ್ಡ ಸಂಸ್ಥೆ, ರಾಜಕೀಯ, ಕಬ್ಬಿಣ, ಎಣ್ಣೆ, ಕಲ್ಲಿದ್ದಲು, ಕೃಷಿ ಇದೆಲ್ಲ ಶನಿಯ ಕ್ಷೇತ್ರ. ನಿಮ್ಮ ಬಲ ಶಿಸ್ತು ಮತ್ತು ಸಹನೆ. 12 ಗಂಟೆ 16 ಗಂಟೆ ದುಡಿತಾ ಇರ್ತೀರ. ಸೋಲಿಗೆ ಹೆದರೋದಿಲ್ಲ. ಆಮೇಲೆ ಗೆದ್ದಂತೆ ನಿಧಾನವಾಗಿ ಗೆಲ್ತೀರಾ. ಜವಾಬ್ದಾರಿ, ಹೇಳಿದ ಮಾತು ತಪ್ಪೋದಿಲ್ಲ. ಕೊಟ್ಟ ಕೆಲಸ ಮುಗಿಸಿಯೇ ಬಿಡ್ತೀರಾ. ಅದಕ್ಕೆ ಬಾಸ್ಗೆ ನೀವು ಬೇಕು. ಲಾಂಗ್ ಟರ್ಮ್ ವಿಷನ್ ಏನಿದೆ? ಇವತ್ತು ಕಷ್ಟಪಟ್ಟರೆ 10 ವರ್ಷ ನಂತರ ನಿಮಗೆ ಆರಾಮ ಎಂಬ ಲೆಕ್ಕ ಗೊತ್ತು. ದುಡಿಮೆಗೆ ಗೌರವ. ಯಾವ ಕೆಲಸವನ್ನು ಕೀಳು ಅಂತ ಅನ್ನೋದಿಲ್ಲ. ಮಣ್ಣಿನ ಕೆಲಸದಿಂದ ಮ್ಯಾನೇಜರ್ ಪೋಸ್ಟ್ಗೆ ಬೆಳಿತೀರ ನೀವು. ನಿಮ್ಮ ವೀಕ್ನೆಸ್ ಏನು? ನಿರಾಶಾವಾದ. ನನಗೆ ಆಗೋದಿಲ್ಲ, ನನ್ನ ಅದೃಷ್ಟ ಸರಿಯಿಲ್ಲ ಅಂತ ಮೊದಲೇ ಸೋಲೊಪ್ಪಿಕೊಂಡ್ಬಿಡ್ತೀರ. ಭಾವನೆಯನ್ನು ಮುಚ್ಚಿಟ್ಕೊಳ್ಳೋದು. ಕಲ್ಲು ಬಂಡೆ ಹಾಗೆ ಇರ್ತೀರ. ಪ್ರೀತಿ, ಬೇಸರ ಏನು ತೋರಿಸೋದಿಲ್ಲ. ಅದಕ್ಕೆ ಸಂಬಂಧದಲ್ಲಿ ತೊಂದರೆ, ಅತಿಯಾದ ಕೆಲಸ, ರೆಸ್ಟ್ ಇಲ್ಲ, ರಜೆ ಇಲ್ಲ, ಆರೋಗ್ಯ ಹಾಳು, ಮೊಣಕಾಲು ನೋವು, ಬೆನ್ನು ನೋವು, ಸ್ಟ್ರೆಸ್ಸು. ಇನ್ನು ನಿಮಗೆ ಕಂಜೂಸ್ ಪಟ್ಟ. ದುಡ್ಡು ಖರ್ಚು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಸುಖ ಅನುಭವಿಸೋದಕ್ಕೆ ಆಗೋದಿಲ್ಲ. ದುಡ್ಡು ಇದ್ದರೂ ದರಿದ್ರನ ಹಾಗೆ ಬದುಕ್ತಿರ್ತೀರ. ಶನಿ ಒಬ್ಬಂಟಿ. ಆದರೆ ಶನಿಗೆ ನ್ಯಾಯ ಕೊಡೋದಕ್ಕೆ ಒಬ್ಬ ಸಾಕ್ಷಿ ಬೇಕು. ಆ ಸಾಕ್ಷಿನೇ ಈ ಸ್ತ್ರೀ ಆಗಿರ್ತಾಳೆ. ನೀವು 30 ವರ್ಷ ಕಷ್ಟಪಟ್ಟಿದ್ದೀರಿ ಅಂತ ಶನಿದೇವನಿಗೆ ಹೇಳಿ ನಿಮ್ಮ ಫೈಲನ್ನು ಕ್ಲಿಯರ್ ಮಾಡಿಸುವವಳು ಈಕೆ ಆಗಿರ್ತಾಳೆ. ಅವಳು ನಿಮ್ಮ ವಕೀಲ ಇದ್ದ ಹಾಗೆ ಇರ್ತಾಳೆ. ಹಾಗಾದರೆ ಆ ಶನಿ ಪ್ರಿಯೆ ಯಾರು? 6 ಕರ್ಮ ಬಂಧಗಳು. ಆಕೆ ಮೊದಲನೇದಾಗಿ ಪತ್ನಿ ರೂಪದಲ್ಲಿರ್ಬೋದು. ಆಕೆ ಕರ್ಮದ ಪಾಲುದಾರ ಆಗಿರ್ಬೋದು. ಮಕರ ರಾಶಿಯ 7ನೇ ಮನೆ ಕಟಕ ರಾಶಿ. ಅದರ ಅಧಿಪತಿ ಚಂದ್ರ. ಚಂದ್ರ ಅಂದರೆ ಮನಸ್ಸು, ತಾಯಿ, ಸುಖ, ವೇಗ. ನೀವು ಶನಿ ನಿಧಾನ, ಶಿಸ್ತು, ಕಷ್ಟ. ನಿಮ್ಮ ಪತ್ನಿ ಚಂದ್ರ ವೇಗ, ಭಾವನೆ, ಸುಖ. ಶನಿ ಪ್ಲಸ್ ಚಂದ್ರ ಸೇರಿದರೆ ವಿಷಯೋಗ ಅಂತಾರೆ. ಆದರೆ ಅದೇ ಪುನರ್ವಸು ಯೋಗ ಕೂಡ ಹೌದು. ನಿಮ್ಮ ಪತ್ನಿ ಬಂದ ಮೇಲೆ ನಿಮ್ಮ ಜೀವನಕ್ಕೆ ವೇಗ ಬರುತ್ತೆ. ನೀವು ಇದು ಬೇಡ, ರಿಸ್ಕ್ ಅಂತ ಅಂದರೆ ಅವಳು ಒಂದು ಸಲ ಟ್ರೈ ಮಾಡಿ, ನಾನಿದ್ದೀನಿ ಅಂತ ಹೇಳ್ತಾಳೆ. ನೀವು ದುಡ್ಡು ಕೊಟ್ಟಿಟ್ಟು ದುಡ್ಡೆಲ್ಲ ಕೂಡಿಟ್ಬಿಟ್ಟು ಖುಷಿ ಪಡೆದೇ ಇದ್ದರೆ ಅವಳು ನಿಮಗೆ ಒಂದು ಟ್ರಿಪ್ ಹೋಗೋಣ, ಒಂದು ಒಳ್ಳೆ ಬಟ್ಟೆ ತಗೊಳ್ಳಿ ಅಂತ ಖರ್ಚು ಮಾಡಿಸಿ ಖುಷಿ ಕೊಡ್ತಾಳೆ. ಮಕರ ರಾಶಿಯ ಗಂಡಸರಿಗೆ ಹೆಂಡತಿ ಅದೃಷ್ಟ. ಯಾಕೆಂದರೆ ನೀವು ದುಡಿತೀರ. ಅವಳು ಅನುಭವಿಸೋದಕ್ಕೆ ಕಲಿಸ್ತಾಳೆ. ದುಡಿದಿಗೆ ಏನು ಪ್ರಯೋಜನ? ಅನುಭವಿಸದೇ ಇದ್ದರೆ ಅವಳ ಹೆಸರಲ್ಲಿ ಮನೆ, ಸೈಟ್ ಮಾಡಿಸಿ. ಚಂದ್ರನ ಹೆಸರಲ್ಲಿ ಆಸ್ತಿ ಮಾಡಿದರೆ ಶನಿ ದೋಷ ಕಡಿಮೆ ಆಗುತ್ತೆ. ಸಾಲ ಬೇಗ ತೀರುತ್ತೆ. ಮದುವೆ ಆಗಿಲ್ದಿದ್ರೆ 2026ರಲ್ಲಿ ಶನಿ
ನಿಮ್ಮ 3ನೇ ಮನೆ ಮೀನರಾಶಿಗೆ ಬರ್ತಾನೆ. 3ನೇ ಮನೆ ಧೈರ್ಯ, ಪ್ರಯತ್ನ, ಸಣ್ಣ ಪ್ರಯಾಣ, ಸಹೋದರ ಮನೆ. ಈ ಸಮಯದಲ್ಲಿ ಸಿಗುವ ಹುಡುಗಿ ಕೆಲಸದ ಜಾಗದಲ್ಲಿ ಸಣ್ಣ ಟ್ರಿಪ್ಪಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆಗ್ತಾಳೆ. ಅವಳು ನಿಮಗಿಂತ ಚಿಕ್ಕವಳಾಗಿರ್ಬೋದು ಅಥವಾ ವಯಸ್ಸಲ್ಲಿ ದೊಡ್ಡವಳಾಗಿರ್ಬೋದು, ಆದರೆ ಅವಳೇ ನಿಮ್ಮ ಕರ್ಮ ಕಳೆಯುವವಳಾಗಿರ್ತಾಳೆ. ಇನ್ನು 2ನೇದಾಗಿ ತಾಯಿ ರೂಪ. ಮೊದಲ ಗುರು, 4ನೇ ಮನೆ ತಾಯಿ ಮನೆ, ಅದರ ಅಧಿಪತಿ ಕುಜ ಪ್ಲಸ್ ಶನಿ ಸೇರಿದರೆ ಟೆಕ್ನಿಕಲ್ ಮಾಸ್ಟರ್ ಯೋಗ. ನಿಮ್ಮ ತಾಯಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದಾರೆ. ಅವರ ಋಣ ನಿಮ್ಮ ಮೇಲೆ ಇದೆ. ತಾಯಿಯ ಸೇವೆ ಮಾಡಿದ ಮಕರ ರಾಶಿಯವರು ಎಂದೂ ನೆಲ ಕಚ್ಚೋದಿಲ್ಲ. ತಾಯಿಯ ಕೈಯಿಂದ ಊಟ ಮಾಡಿಸಿ ಅವರಿಗೆ ಕಾಲು ಒತ್ತಿ ಶನಿ ತೃಪ್ತಿ ಆಗ್ತಾನೆ. ತಾಯಿಯ ಹೆಸರಲ್ಲಿ ಆಸ್ತಿ ಮಾಡಿದರೆ ವ್ಯಾಜ್ಯ ಬರೋದಿಲ್ಲ. ತಾಯಿಯ ಆಶೀರ್ವಾದ ಇಲ್ಲದೆ ಮಕರ ರಾಶಿಯವರು ಮನೆ ಕಟ್ಟಿದರೆ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಇನ್ನು 3ನೇದಾಗಿ ಮಗಳ ರೂಪ, ಶನಿಯ ಮಗಳು. 5ನೇ ಮನೆ ಸಂತಾನ ಮನೆ, ಅದರ ಅಧಿಪತಿ ಶುಕ್ರ ಅಂದರೆ ಹೆಣ್ಮಗು, ಲಕ್ಷ್ಮಿ. ಶನಿಗೆ ಶುಕ್ರ ಪರಮ ಮಿತ್ರ. ಮಗಳು ಹುಟ್ಟಿದರೆ ಮಕರ ರಾಶಿಯ ತಂದೆಯ ಸಾತಿ ಕಷ್ಟ 50% ಕಡಿಮೆ ಆಗುತ್ತೆ. ಮಗಳ ಜಾತಕ ನಿಮ್ಮ ಜಾತಕದ ದೋಷ ತೆಗೆಯುತ್ತೆ. ಮಗಳ ಮದುವೆಗೆ ಖರ್ಚು ಮಾಡಿದ ದುಡ್ಡು 10 ಪಟ್ಟಾಗಿ ವಾಪಸ್ ಬರುತ್ತೆ. ಮಗಳು ಅಪ್ಪ ಅಂದರೆ ಶನಿದೇವನ ಕಲ್ಲು ಹೃದಯ ಕರಗುತ್ತೆ. 4ನೇದಾಗಿ ಮಹಿಳಾ ಬಾಸ್ ಅಥವಾ ಸರ್ಕಾರಿ ಅಧಿಕಾರಿ. 10ನೇ ಮನೆ ಕೆಲಸ, ಹೆಸರು, ಸರ್ಕಾರ ಮನೆ, ಅದರ ಅಧಿಪತಿ ಶುಕ್ರ ಸ್ತ್ರೀ ಗ್ರಹ. ಮಕರ ರಾಶಿಯವರಿಗೆ ಲೇಡಿ ಬಾಸ್, ಲೇಡಿ ಮಿನಿಸ್ಟರ್, ಲೇಡಿ ಕಲೆಕ್ಟರ್ ಕೃಪೆ ಸಿಕ್ಕರೆ ಲೈಫ್ ಸೆಟ್ಲ್. ನೀವು ಶಿಸ್ತು, ಪ್ರಾಮಾಣಿಕತೆ ತೋರಿಸಿದರೆ ಅವರು ನಿಮ್ಮನ್ನು ಕೈ ಹಿಡಿದು ಮೇಲೆ ಎತ್ತಾರೆ. ಪ್ರಮೋಷನ್, ಸರ್ಕಾರಿ ಟೆಂಡರ್, ಪೊಲಿಟಿಕಲ್ ಸಪೋರ್ಟ್ ಎಲ್ಲ ಕೂಡ ಸಿಗುತ್ತೆ. ಲೇಡಿ ಆಫೀಸರ್ಗೆ ಗೌರವ ಕೊಡಿ. ಮೇಡಮ್ ಅಂತ ಕಾಲಿಗೆ ಬಿದ್ದರೂ ಕೂಡ ತಪ್ಪಿಲ್ಲ. ಶನಿ ನ್ಯಾಯದ ಗ್ರಹ. ನ್ಯಾಯ ಕೊಡುವ ಹೆಣ್ಣಿಗೆ ಅಪಮಾನ ಮಾಡಿದರೆ ಶನಿ ಶಿಕ್ಷೆ ಕೊಡ್ತಾನೆ. 5ನೇದಾಗಿ ಆ ತಾಯಿ ಕೆಲಸದ ರೂಪದಲ್ಲಿರ್ಬೋದು, ಕೆಲಸದವಳ ರೂಪದಲ್ಲಿ ರೈತ ಮಹಿಳೆ ಆಗಿರ್ಬೋದು. ಶ್ರಮಜೀವಿ, ಶನಿ ಶ್ರಮಿಕರ ಕಾರಕ ಆಗಿರ್ತಾನೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಅಮ್ಮ, ಕಂಪನಿಯಲ್ಲಿ ದುಡಿಯುವ ಲೇಡಿ ಸ್ಟಾಫ್, ಹೊಲದಲ್ಲಿ ಕೆಲಸ ಮಾಡುವ ರೈತ ಮಹಿಳೆ, ಇವರ ಬೆವರು ನಿಮ್ಮ ಅನ್ನ. ಇವರಿಗೆ ಸಂಬಳ ಸರಿಯಾಗಿ ಕೊಡಿ, ರಜೆ ಕೊಡಿ, ಗೌರವ ಕೊಡಿ. ಮಕರ ರಾಶಿಯವರು ಶ್ರಮಜೀವಿಗಳಿಗೆ ಮೋಸ ಮಾಡಿದರೆ ಶನಿ 7.5 ವರ್ಷ ನರಕ ತೋರಿಸ್ತಾನೆ. ಅವರ ಕಣ್ಣೀರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡುತ್ತೆ. ಅವರ ಆಶೀರ್ವಾದ ನಿಮ್ಮ ಫ್ಯಾಕ್ಟ್ರಿ ಓಡಿಸುತ್ತೆ. ಇನ್ನು 6ನೇ ರೂಪದಲ್ಲಿರುವ ಮಹಿಳೆ ವಿಧವೆ ಅಥವಾ ವಯಸ್ಸಾದ ಮುತ್ತೈದೆ. ಶನಿಯ ಪ್ರತ್ಯಕ್ಷ ರೂಪ ಇದಾಗಿರುತ್ತೆ. ಶನಿಗೆ ವಿಧವೆ, ಅನಾಥೆ, ವಯಸ್ಸಾದವರ ಮೇಲೆ ವಿಶೇಷವಾದ ಕರುಣೆ ಇರುತ್ತೆ. ಅಂಥವರಿಗೆ ಅನ್ನ, ಬಟ್ಟೆ, ಔಷಧ ಕೊಡಿಸಿ. ಶನಿವಾರ ನಿಮ್ಮ ಪತ್ನಿ ಕೈಯಿಂದ ಅವರಿಗೆ ದಾನ ಮಾಡಿಸಿ. ಅವರ ಬಾಯಿಂದ ಚೆನ್ನಾಗಿರಿ ಮಕ್ಕಳ ಅಂತ ಒಂದು ಆಶೀರ್ವಾದ ಬಂದರೆ ನಿಮ್ಮ 10 ಜನ್ಮದ ಶನಿ ದೋಷ ಪರಿಹಾರ ಆಗುತ್ತೆ. ನಿಮ್ಮ ಸಾಲ ತೀರುತ್ತೆ. ಕೋರ್ಟ್ ಕೇಸ್ ಗೆಲುವಾಗುತ್ತೆ. ಮಕ್ಕಳಿಗೆ ಕೆಲಸ ಸಿಗುತ್ತೆ. ಇನ್ನು ಹಾಗೆ ಬಂದಮೇಲೆ ನಿಮ್ಮ ಕರ್ಮ ಪುಸ್ತಕದಲ್ಲಿ ಆಗುವ 7 ಬದಲಾವಣೆಗಳನ್ನೋದು ಆಗುತ್ತೆ. 1ನೇದಾಗಿ ಸಾಲದಿಂದ ಸಂಪತ್ತಿಗೆ. ನಿಮಗೆ ಇಷ್ಟು ದಿನ ಸಾಲ ಏನಿತ್ತು, 30 ವರ್ಷ ದುಡಿದ್ರೂ ಕೂಡ ತೀರದ ಸಾಲ ಹಾಕಿ ಬಂದ ಮೇಲೆ 3 ವರ್ಷದಲ್ಲಿ ತೀರುತ್ತೆ. ಹೇಗೆ? ನೀವು ದುಡಿಯುವ ಮಿಷನ್. ಅವಳು ಪ್ಲಾನಿಂಗ್ ಮಾಡುವ ಚಾರ್ಟೆಡ್ ಅಕೌಂಟೆಂಟ್ ಇದ್ದ ಹಾಗೆ. ಈ ಲೋನ್ ಮೊದಲು ಕ್ಲೋಸ್ ಮಾಡಿ, ಈ ಕ್ರೆಡಿಟ್ ಕಾರ್ಡ್ ಬೇಡ, ಈ ಸಿಪ್ ಶುರು ಮಾಡಿ ಅಂತ ಒಂದು ಮೆಟ್ಟಿಲು ಹತ್ತಿಸ್ತಾಳೆ. ಸಾಲದ ಬೆಟ್ಟ ಕರಗಿ ಸಂಪತ್ತಿನ ಗುಡ್ಡೆ ಬೆಳೆಯುತ್ತೆ. ಕೆಲಸದಿಂದ ಬಿಸ್ನೆಸ್ಗೆ ನೀವು ನೌಕರಿ ಮಾಡಿ ಸಾಕಾಗಿದೆ, ಆದರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಭಯ. ಆಕೆ ನಿಮ್ಮ ಬೆನ್ನು ತಟ್ಟಿ ನೀವು ದೊಡ್ಡ ಬಿಸ್ನೆಸ್ ಮಾಡಬೇಕು, ನಾನು ಅಕೌಂಟ್ಸ್ ನೋಡಿಕೊಳ್ತೇನೆ ಎಂತಾಳೆ. ನೀವು ಕಬ್ಬಿಣ, ಸಿಮೆಂಟ್, ಕೃಷಿ, ಹಳೆಯ ವಸ್ತು, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಕೈ ಹಾಕಿದರೆ ಕೈ ತುಂಬ ಲಾಭ. ಯಾಕೆಂದರೆ ಇದೆಲ್ಲ ಶನಿಯ ಕ್ಷೇತ್ರ. ಶನಿಯ ಮಕ್ಕಳಿಗೆ ಶನಿ ಕ್ಷೇತ್ರನೇ ಲಾಭ. ಇನ್ನು 3ನೇದಾಗಿ ಕಲ್ಲು ಹೃದಯ ಕೂಡ ಕರಗುತ್ತೆ. ಸಂಬಂಧ ಸುಧಾರಣೆ. ನೀವು ಪ್ರೀತಿ ತೋರಿಸೋದಿಲ್ಲ, ಐ ಲವ್ ಯು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮನೆಯಲ್ಲಿ ಎಲ್ಲರೂ ಮರದ ತುಂಡು ಅಂತ ನಿಮ್ಮನ್ನು ಕರೀತಾರೆ. ಆಕೆ ಬಂದು ನಿಮ್ಮ ಕಲ್ಲು ಹೃದಯದಲ್ಲಿ ಹೂ ಅರಳಿಸ್ತಾಳೆ. ಮಕ್ಕಳನ್ನು ತಬ್ಬಿಕೊಳ್ಳೋದಕ್ಕೆ, ಪತ್ನಿಯ ಹುಟ್ಟು ಹಬ್ಬವನ್ನು ನೆನೆಸಿಕೊಳ್ಳೋದಕ್ಕೆ ಕಲಿಸ್ತಾಳೆ. ಸಂಸಾರದಲ್ಲಿ ಸ್ವರ್ಗ ಸೃಷ್ಟಿಯಾಗುತ್ತೆ. ಮನಸ್ಸು ಖುಷಿ ಇದ್ದರೆ ದುಡಿಮೆಯಲ್ಲಿ ಲಕ್ಷ್ಮಿ. 4ನೇದಾಗಿ ಕಾಯಿಲೆಯಿಂದ ಕಾಯಕಲ್ಪಕ್ಕೆ. ಶನಿ ದೀರ್ಘಕಾಲದ ಕಾಯಿಲೆ ಕೊಡ್ತಾನೆ. ಮೊಣಕಾಲು ನೋವು,
ವಾತ, ಅಸ್ಮ, ನೀವು ದುಡಿದ ದುಡ್ಡೆಲ್ಲ ಕೂಡ ಆಸ್ಪತ್ರೆಗೆ ಹೋಗುತ್ತೆ. ಆಕೆ ನಿಮ್ಮ ಡಯಟ್, ಯೋಗ, ಫಿಸಿಯೋಥೆರಪಿ ನೋಡ್ಕೊಳ್ತಾಳೆ. ದಿನಾ 30 ನಿಮಿಷ ವಾಕಿಂಗ್ ಮಾಡಿ, ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳಿ ಅಂತಾಳೆ. ನಿಮ್ಮ 60 ವರ್ಷದ ದೇಹ 40 ವರ್ಷದ ಹಾಗೆ ಆಗುತ್ತೆ. ಆರೋಗ್ಯನೇ ಮಹಾಭಾಗ್ಯ. ಇನ್ನು 5ನೇದು ಅಪಮಾನದಿಂದ ಗೌರವಕ್ಕೆ. ಶನಿ ದಶೆಯಲ್ಲಿ ಅಪಮಾನ ಜಾಸ್ತಿ. ಕೆಲಸದ ಜಾಗದಲ್ಲಿ ಬೈಗುಳ, ಸಂಬಂಧಿಕರ ಮುಂದೆ ತಲೆ ತಗ್ಗಿಸುವ ಪರಿಸ್ಥಿತಿ. ಆಕೆ ನಿಮ್ಮ ಇಮೇಜ್ ಕನ್ಸಂಟ್ರೇಟ್ ಆಗ್ತಾಳೆ. ಹೀಗೆ ಡ್ರೆಸ್ ಮಾಡಿ, ಹೀಗೆ ಮಾತಾಡಿ, ಈ ಜನರ ಸವಾಸ ಬೇಡ ಅಂತ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ತಾಳೆ. 2 ವರ್ಷದಲ್ಲಿ ಜನ ಸರ್ ಅಂತ ಕರೀತಾರೆ. ನಿಮ್ಮ ಫೋಟೋ ಫ್ಲೆಕ್ಸಲ್ಲಿ ಬರುತ್ತೆ. 6ನೇದು ಒಂಟಿತನದಿಂದ ಸಂಭ್ರಮಕ್ಕೆ. ಮಕರ ರಾಶಿಯ ದೊಡ್ಡ ಶಾಪ ಒಂಟಿತನ. ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಕೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗ್ತಾಳೆ. ರಾತ್ರಿ 2 ಗಂಟೆಗೆ ಎದ್ದು ನಿಮ್ಮ ಕಷ್ಟ ಕೇಳ್ತಾಳೆ. ನಿಮ್ಮ ಕನಸಿಗೆ ಜೊತೆಯಾಗಿ ನಿಲ್ತಾಳೆ. ನಾವು ಗೆದ್ದೇ ಗೆಲ್ತೀವಿ ಅಂತಾಳೆ. ಒಂಟಿ ಮೇಕೆ ಹಿಂಡಿನ ನಾಯಕ ಆಗುತ್ತೆ. ಇನ್ನು 7ನೇದು ಕರ್ಮ ಮುಗಿದು ಕೃಪೆ ಶುರು. ಶನಿ 30 ವರ್ಷಕ್ಕೆ ಒಂದು ಸುತ್ತು ಬರ್ತಾನೆ. 30 ವರ್ಷದ ನಂತರ ಶನಿ ಕರ್ಮದ ಲೆಕ್ಕ ಕ್ಲೋಸ್ ಮಾಡಿ ಫಲ ಕೊಡೋದಕ್ಕೆ ಶುರು ಮಾಡ್ತಾನೆ. ಆ ಟೈಮ್ಗೆ ಸರಿಯಾಗಿ ಆ ಸ್ತ್ರೀ ನಿಮ್ಮ ಬದುಕಿಗೆ ಬರ್ತಾಳೆ. ಅವಳು ಸಾಕ್ಷಿ. ಈ ಮನುಷ್ಯ 30 ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದಾನೆ, ಇವನಿಗೆ ನ್ಯಾಯ ಕೊಡು ಅಂತ ಶನಿದೇವನಿಗೆ ಹೇಳ್ತಾಳೆ. ಶನಿ ಮೆಚ್ಚಿ ನಿಮಗೆ ರಾಜಯೋಗ ಕೊಡ್ತಾನೆ. ಇನ್ನು ಮಕರ ರಾಶಿಯವರೇ, ನಿಮ್ಮ ವನವಾಸ ಮುಗಿಯುವ ಕಾಲ ಬಂದಿದೆ. ರಾಮನಿಗೆ 14 ವರ್ಷ, ನಿಮಗೆ 30 ವರ್ಷ. ಈಗ ಪಟ್ಟಾಭಿಷೇಕ. ಶನಿ 3ನೇ ಮನೆಯಲ್ಲಿ ಮೇ 2025ರಿಂದ 3ನೇ ಮನೆ ಪ್ರಯತ್ನ, ಧೈರ್ಯ, ಸಹೋದರ ಮನೆ. ಶನಿ ಇಲ್ಲಿ ಇದ್ದರೆ ಶ್ರಮಕ್ಕೆ ಜಯ. ನಿಮ್ಮ 30 ವರ್ಷದ ಶ್ರಮಕ್ಕೆ ಈಗ ಫಲ. ಸಣ್ಣ ಪುಟ್ಟ ಪ್ರಯತ್ನಕ್ಕೂ ದೊಡ್ಡ ಲಾಭ, ಸಹೋದರರಿಂದ ಸಹಾಯ. ಗುರು 6ನೇ ಮನೆಯಲ್ಲಿ ಮೇ 2026ರವರೆಗೆ 6ನೇ ಮನೆ ಶತ್ರು, ರೋಗ, ಸಾಲ, ಸ್ಪರ್ಧೆ. ಗುರು ಇಲ್ಲಿ ಇದ್ದರೆ ಶತ್ರುನಾಶ, ರೋಗನಾಶ, ಸಾಲನಾಶ, ಕೋರ್ಟ್ ಕೇಸ್ ಗೆಲುವು, ಕಾಂಪಿಟೇಷನಲ್ಲಿ ನಂಬರ್ 1. ಗುರು 7ನೇ ಮನೆಗೆ ಮೇ 2026ರಿಂದ 7ನೇ ಮನೆ ಮದುವೆ, ಪಾರ್ಟ್ನರ್ಶಿಪ್, ಸಾರ್ವಜನಿಕ ಜೀವನ. ಗುರು ಇಲ್ಲಿ ಬಂದರೆ ಮದುವೆ ಆಗದವರಿಗೆ ಕಂಕಣ ಭಾಗ್ಯ, ಆಗಿರುವವರಿಗೆ ಪತ್ನಿಯಿಂದ ಭಾಗ್ಯ, ಬಿಸ್ನೆಸ್ ಪಾರ್ಟ್ನರ್ಶಿಪ್ನಿಂದ ಕೋಟಿ ಲಾಭ. ನಿಮ್ಮ ಹೆಸರು ಜನರ ಬಾಯಲ್ಲಿ. ರಾಹು 2ನೇ ಮನೆಯಲ್ಲಿ 2ನೇ ಮನೆ ಹಣ, ಮಾತು, ಕುಟುಂಬ ಮನೆ. ರಾಹು ಇಲ್ಲಿ ಇದ್ದರೆ ಮಾತಿನಿಂದ ಹಣ, ಯೂಟ್ಯೂಬ್, ಕೋಚಿಂಗ್, ಕನ್ಸಲ್ಟಿಂಗ್, ಸೇಲ್ಸ್ನಲ್ಲಿ ಹಣದ ಮಳೆ, ವಿದೇಶಿ ದುಡ್ಡು ಬರುವ ಯೋಗ. 2025ರಿಂದ 2028 ಈ ವರ್ಷ, ಈ 3 ವರ್ಷ ಏನಿದೆ ನಿಮ್ಮ ಚಿನ್ನದ ಕಾಲ. ಆದರೆ ನೆನ್ಪಿಡಿ, ಶನಿ ಶಿಸ್ತಿನ ಗ್ರಹ. ತಪ್ಪು ಮಾಡಿದರೆ ಶಿಕ್ಷೆ ಕೂಡ ಅಷ್ಟೇ ದೊಡ್ಡದು. ನಿಮ್ಮ ಪಕ್ಕ ಆ ಶನಿ ಪ್ರಿಯ ಇದ್ದರೆ ಅವಳೇ ನಿಮ್ಮನ್ನು ತಪ್ಪು ದಾರಿಯಿಂದ ಕಾಪಾಡ್ತಾಳೆ. ಅವಳ ಮಾತು ಕೇಳಿ. ಇನ್ನು 3ನೇದಾಗಿ ಶನಿ ಮಹಾಪರಿಹಾರ. ಶನಿವಾರ ವ್ರತ ಮತ್ತು ಶನಿ ಸ್ತೋತ್ರ. ಪ್ರತಿ ಶನಿವಾರ ಉಪವಾಸ ಮಾಡಿ ಅಥವಾ 1 ಹೊತ್ತು ಊಟ ಮಾಡಿ. ಕಪ್ಪು ಎಳ್ಳು, ಕಪ್ಪು ಉದ್ದು, ಕಬ್ಬಿಣ ದಾನ ಮಾಡಿ. ಸಂಜೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ. ನೀಲಾಂಜನ ಸಭಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಈ ಮಂತ್ರ 23 ಸಲ ಹೇಳಿ. ನಿಮ್ಮ ಜಾತಕದಲ್ಲಿ ಶನಿ ದೋಷ, 7.5 ಅಷ್ಟಮ ಶನಿ ಏನೇ ಇದ್ರೂ ಕೂಡ 70% ಕಡಿಮೆ ಆಗುತ್ತೆ. ಕೆಲಸದಲ್ಲಿ ಅಡ್ಡಿ, ಪ್ರಮೋಷನ್ ತಡ ಆಗೋದು ಎಲ್ಲವೂ ಕೂಡ ನಿಲ್ಲುತ್ತೆ. 2ನೇದಾಗಿ ಪರಿಹಾರ, ಕಾಗೆ, ಕಪ್ಪು ನಾಯಿ, ಕಾರ್ಮಿಕರಿಗೆ ಸೇವೆ. ಶನಿಗೆ ಕಾಗೆ, ಕಪ್ಪು ನಾಯಿ, ಕೋಣ ವಾಹನ. ಶನಿವಾರ ಕಾಗೆಗೆ ಮೊಸರನ್ನ, ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ಹಾಕಿ. ನಿಮ್ಮ ಫ್ಯಾಕ್ಟ್ರಿ, ಆಫೀಸ್, ಹೊಲದಲ್ಲಿ ದುಡಿಯುವ ಕಾರ್ಮಿಕರಿಗೆ ಸಂಬಳ ಟೈಮ್ಗೆ ಸಂಬಳ ಕೊಡಿ, ಬೋನಸ್ ಕೊಡಿ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಶ್ರಮಜೀವಿಗಳ ಬೆವರು ಶನಿಗೆ ಅಭಿಷೇಕ ಇದ್ದಂತೆ. ಅವರ ಶಾಪ ತಾಗಿದ್ರೆ ಉದ್ಧಾರ ಇಲ್ಲ. ಆಶೀರ್ವಾದ ಸಿಕ್ಕರೆ ನೀವು ರಸ್ತೆಯಲ್ಲಿ ಇದ್ದರೂ ಕೂಡ ಭವನ ಕಟ್ತೀರಾ. ಇನ್ನು 3ನೇ ಪರಿಹಾರ, ನೀಲಂ ಧಾರಣೆ ಮತ್ತು ಹನುಮಾನ್ ಉಪಾಸನೆ. ಶನಿಯ ರತ್ನ ನೀಲಂ. 5ರಿಂದ 7 ಕ್ಯಾರೆಟ್ ನೀಲಮನ್ನು ಬೆಳ್ಳಿ ಅಥವಾ ಪಂಚಲೋಹ ಉಂಗುರದಲ್ಲಿ ಮಧ್ಯದ ಬೆರಳಿಗೆ ಶನಿವಾರ ಸಂಜೆ ಸೂರ್ಯ ಮುಳುಗಿದ ಮೇಲೆ ಧರಿಸುವ ಮುನ್ನ 108 ಸಲ ಓಂ ಶಂ ಶನೇಶ್ವರಾಯ ನಮಃ ಮಂತ್ರ ಜಪಿಸಿ. ಜೊತೆಗೆ ಹನುಮಾನ್ ಚಾಲಿಸ ತಪ್ಪದೆ ಮಾಡಿ. ಹನುಮಂತ ಶನಿಯ ಗುರುವಾಗಿರ್ತಾರೆ. ಹನುಮಂತ ಚಾಲಿಸ ದಿನ ಹೇಳಿ. ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಅರ್ಪಿಸಿ. ಶನಿ ನಿಮಗೆ ತೊಂದರೆ ಕೊಡೋದಿಲ್ಲ, ಬದಲಾಗಿ ರಕ್ಷಣೆ ಕೊಡ್ತಾನೆ. ಇನ್ನು ಬೋನಸ್ ಏನಂದರೆ
ಪತ್ನಿ ಕೈಯಿಂದ ಎಳ್ಳು ದಾನ. ಶನಿವಾರ ನಿಮ್ಮ ಪತ್ನಿ ಕೈಯಿಂದ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳು ಕಟ್ಟಿ ಬಡವರಿಗೆ ದಾನ ಮಾಡಿಸಿ, ಅಥವಾ ಶನಿ ದೇವಸ್ಥಾನದ ಹುಂಡಿಗೆ ಹಾಕಿಬಿಡಿ. ಪತ್ನಿ ಮೂಲಕ ಮಾಡಿಸಿದ ದಾನ 100 ಪಟ್ಟು ಫಲ ಕೊಡುತ್ತೆ. ನಿಮ್ಮ ಸಾಲ ಕರಗುತ್ತೆ, ಶತ್ರು ನಾಶ ಆಗ್ತಾರೆ. ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹಾರೈಸ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.